ನಾವು ಪ್ರಾಮಾಣಿಕ ಅಂತ ಹೇಳ್ತಾರೆ, ಹಿಡ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಸಹಿತ ಪ್ರಾಮಾಣಿಕ ಅಂತ ಹೇಳ್ತಾ ಇರ್ತೀನಿ, ರೈತ ಪರ ಅಂತ ಹೇಳ್ತೀನಿ. ಈ ವ್ಯವಸ್ಥೆ ಹಂಗದ ಇಲ್ಲಂತಲ್ಲ. ಆದರೆ ಈಗ ನಾವು ಚಿಂತನೆ ಮಾಡಬೇಕಾಗಿದ್ದು, ರೈತರು ವಿಚಾರ ಮಾಡಬೇಕಾಗಿದ್ದು ಏನಪ್ಪ ಅಂದ್ರೆ, ಇದರಿಂದ ನಿಜವಾಗಿಯೂ ರೈತರು ಒಳ್ಳೆಯದಾಗ್ತದನ ಇಲ್ಲಂದ್ರೆ ಈಗಾಗಲೇ ನಮ್ಮ ಕಡಾಡಿಯವರು ಆರೋಪ ಮಾಡಿದ್ರು, ನಿಮಗೆ ಗೊತ್ತದ. ನಮ್ಮ ಡಾಕ್ಟರ್ ಮಾಂತೇಶ್ ಕಡಾಡಿಯವರು ಆರೋಪ ಮಾಡಿದರು, ಇಲ್ಲಪ್ಪ ಇದನ್ನು ಯಾವುದೋ ಕಂಪ್ನಿಗಳು ಇಲ್ಲಿ ಲೋನ್ ತೆಗೆದುಕೊಡ್ತಾರೆ, ಮಾಡ್ತಾರೆ, ದುರ್ವ್ಯವಹಾರ ಆಗ್ತದೆ ಅಂತ ಆರೋಪ ಮಾಡಿದರು. ಆ ಸಿದ್ಧ ಮಾಡಲಿಕ್ಕೆ ಆಯಿತು ಇಲ್ವೋ ಸೆಕೆಂಡರಿ, ಅವ್ರು ಕೋರ್ಟಿಗೆ ಹೋಗಿದ ಅಂತ ಸುದ್ದಿಗಳಿದ್ದಾವೆ. ಅಂದ್ರೆ ಈ ದೃಷ್ಟಿಕೋನ ವಿಚಾರ ಮಾಡಿದಾಗ ಏನಪ್ಪ ಅಂತಂದ್ರೆ, ಈ ಕಂಪ್ನಿಗಳಿಗೆ ಅಥವಾ ಯಾವುದೋ ಪ್ರೈವೇಟ್ ಕಂಪ್ನಿಗಳಿಗೆ ಅಥವಾ ಬೇರೆ ಇಂಡಸ್ಟ್ರಿಗಳಿಗೆ ಈ ದುಡ್ಡು ಸಾಲ ರೂಪದಲ್ಲಿ ಹೋಗೋದ್ರಿಂದಾಗಿ ದುಡ್ಡು ಮರಳ್ತದೆ ಇಲ್ಲ ಅಂತಲ್ಲ, ಕೆಲವೊಮ್ಮೆ ಮರಳಬೋದು, ಕೆಲವೊಮ್ಮೆ ಮರಳದೇನೂ ಹೋಗ್ಬೋದು. ಯಾಕಂತಂದ್ರೆ ಬಲಿಷ್ಠ ಅಧಿಕಾರಿಗಳು ಇರೋದ್ರಿಂದಾಗಿ, ಅಧಿಕಾರಗಳ ಕೈಯಲ್ಲಿರೋದ್ರಿಂದ ಈ ದುಡ್ಡು ವಾಪಸ್ ಆಗೋದು ಹೋಗ್ಬೋದು. ಈಗ ನೋಡ್ರಿ, ಈ ಒಂದು ನಮ್ಮ ನ್ಯಾಷನಲೈಸ್ ಬ್ಯಾಂಕ್ಗಳೆಲ್ಲ ನಾವು ನೋಡ್ತಾ ಇದ್ದೀವಿ, ಅನೇಕ ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡ್ ಬರೋದ್ರಿಂದಾಗಿ ಅನೇಕ ಕಾರ್ಪೊರೇಟ್ಗಳು ತನ್ನ ನೋಡ್ರಿ ಈ ಕಳೆದ 5-6 ವರ್ಷಗಳೆಲ್ಲ ಹೆಚ್ಚು ಕಡಿಮೆ 16-17 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಆಗ್ಯದ. ಆದರೆ ರೈತಂದು ಆಗಿಲ್ಲ, ಬರೀ 2 ಲಕ್ಷ ಕೋಟಿ ರೂಪಾಯಿ ಅದ ರೈತಂದು ಸಾಲ. ರಾಷ್ಟ್ರ ತುಂಬ 2 ಲಕ್ಷ ಕೋಟಿ ಅದ, ಅವನು ರಿಟರ್ನ್ ಅಪ್ ಬೇವಪ್ಪ ಆಗಲಿಲ್ಲ. ಆದರೆ ಈ ಕಾರ್ಪೊರೇಟ್ಗಳನ್ನೆಲ್ಲ ಆಗಿಬಿಡ್ತು. ಇಲ್ಲೂ ಅಂಥ ಪರಿಸ್ಥಿತಿ ಬರಬಾರ್ದು BDCC ಬ್ಯಾಂಕ್ನಲ್ಲಿ ಅಂತ. ಕಂಪ್ನಿಗಳದ್ದು, ಶ್ರೀಮಂತರದ್ದು, ಜಮೀನ್ದಾರದ್ದು ದುಡ್ಡು ನಾಳೆ ಇಲ್ಲ ವಿವ್ಯಾಪಪ್ಪ ಅದು ರಿಟರ್ನ್ ಅಪ್ಪಪ್ಪ ಅಂತ ಆಗಬಾರ್ದು. ಆ ಬ್ಯಾಂಕ್ ಹೇಳ್ತದೆ, ಅದೇನು ಸರ್ಕಾರದ ಟ್ಯಾಕ್ಸ್